ರಾಗಿ ಹೊಲದಾಗೆ ಖಾಲಿ ಗುಡಿಸಲು ಓಹೋ ಗುಡಿಸಲಿಗೆ ಹೋದೆ ಮಾತನಾಡಲು ಆಹಾ ಯಾಕೆ ಹೊಡಿತೆ ಬೇಡ ಅಬ್ಬಬ್ಬಬ್ಬಬ್ಬ ಈ ಟೈಮಲ್ಲಿ ಬರೀ ಇಂಥ ಸಾಂಗಳೇ ಬರ್ತಾವಲ್ಲ. ಅರಳಿದೆ ಅರಳಿದೆ ಮುದುಡಿದ ತಾವರೆ ಅರಳಿದೆ. ಇನ್ನೇನ್ ಪಿಂಕಿ ಬರ್ತಾಳೆ ನಿಂತ್ಕೋತಾಳೆ ನನ್ ನೋಡ್ ನಗ್ತಾಳೆ ಆಗೊಂದ್ ಸಾಂಗ್ ಹಾಕೋಣ. ನೀ ಬಂದು ನಿಂತಾಗ ನಿಂತು ನೀ ನಕ್ಕಾಗ ಸೋತೆ ನಾನಾಗ. ಅದಾದ್ಮೇಲೆ ಅವಳ ಹತ್ರ ಹೋಯ್ತೀನಿ. ಕಣ್ಣಿಗೂ ಕಿಟಕಿಯ ಅಂತರ ಅವಳು ಕೈ ಹಿಡ್ಕತೀನಿ, ಹತ್ರ ಹೇಳ್ಕತೀನಿ, ಈ ಟಚ್ಚಲ್ಲಿ ಏನೋ ಇದೆ. ಅದಾದ್ಮೇಲೆ ಜುಮ್ ಮಾಯ ಪ್ರಾಯ ಬಂದ್ರೆ ಏನಿದು ಮಾಯ. ಎಲ್ಲ ಆದ್ಮೇಲೆ ಇದೆಲ್ಲ ತಿನ್ಬಿಟ್ಟು ಲಾಸ್ಟ್ ಅಲ್ಲಿ ಒಂದು ಸಾಂಗ್ ಬಿಡೋಣ. ಜಿತ್ತಾತ ಚಿತ್ತ ಜಿತ್ತಾತ. ಹಾ ಅದ್ ಹೆಂಗಿರ್ತದೋ ಏನೋ. ಇಲ್ಲಿ ಬರಕ್ ಹೇಳ್ದ, ಇಲ್ಲಿ ನೋಡಿದ್ರೆ ಯಾರು ಇಲ್ವಲ್ಲ. ಓ ಬೇಬಿ ನೆನೆದವರ ಮನದಲ್ಲಿ. ಹಲೋ ಬೇಬಿ. ಹಲೋ, ನೀನು ವಯಸ್ಸೆಷ್ಟು? ಯಾಕೋ ತೋಟಕ್ಕೆ ಬರಕ್ಕೆ ಆಧಾರ್ ಕಾರ್ಡ್ ಇಟ್ಕೊಂಡ್ ಬರ್ಬೇಕಾ ಇಲ್ಲ 18 ತುಂಬಿರ್ಬೇಕಾ? ಹಂಗಲ್ಲ ಬೇಬಿ, ನಿನ್ ವಯಸ್ಸೆಷ್ಟು ಅಂತ ಹೇಳು ಫಸ್ಟು. 24 25 ಆಗಿರ್ಬೇಕೇನಪ್ಪ. ಅಮ್ಮಮ್ಮ ಅಂದ್ರೆ ನೀನು ಏನೊಂದು 75 ವರ್ಷ ಬದುಕಿರ್ತೀಯ ನೋಡು. ಯಾಕೆ ಹೇಳು? ಅದನ್ನು ನೀನೇ ಹೇಳು ಬೇಬಿ. ಅದೇನಿಲ್ಲ ಬೇಬಿ, ಈಗ ತಾನೇ ನಿನ್ನೆ ನೆನ್ಸ್ಕೊತಿದ್ದೆ, ಅಷ್ಟ್ರಲ್ಲಿ ಫೋನ್ ಮಾಡ್ಬಿಟ್ಟೆ ಅದಕ್ಕೆ. ಹೌದು, ಎಲ್ಲಿದ್ಯಾ? ನೀನೆಲ್ಲೋ ಇದ್ಯಾ? ನಾನು ನಿನ್ ತೋಟಕ್ಕೆ ಬಂದು ಕಾಯ್ತಾ ಇದ್ದೀನಿ, ನಿನ್ ಸುದ್ದಿನೇ ಇಲ್ಲ ಇಲ್ಲೆಲ್ಲೂನು. ಬೇಬಿ ನಾನು ಹಾಡೆಲ್ಲ ಹೇಳ್ಕೊಂಡು ಕೂಗಾಡ್ತಿದ್ದೀನಿ, ನಿನ್ನ ಕೇಳಿಸ್ತಾ ಇಲ್ವಾ? ಇಲ್ಲ ಸೀನಾ. ಹೌದು, ನೀನ್ ಯಾವ ತೋಟದಲ್ಲಿ ಇದೆಯಾ? ಅದೇ ನಿಮ್ಮ ಅಪ್ಪನ ತೆಂಗಿನ ತೋಟ ಇದೆಯಲ್ಲ, ಅಲ್ಲಿದ್ದೀನಿ. ಅಯ್ಯ, ನಮ್ಮ ಅಪ್ಪಂದು 1000 ತೆಂಗಿನ ತೋಟ, ಮಾವಿನ ತೋಟ ಐತೆ. ಅದ್ರಲ್ಲಿ ಯಾವ ತೋಟದಲ್ಲಿ ಇದೆಯಾ? ಎಲ್ಲೋ ಇದ್ಯಾ? ನಾನು ಈ ಕಾಲುವೆ ಪಕ್ಕ ನಮ್ಮ ಮಾವಿನ ತೋಟ ಐತಲ್ಲ, ಅಲ್ಲಿದ್ದೀನಿ. 2 ಚಪ್ಪಲಿ ಹಾಕೊಂಡಿದ್ದೀನಿ, 3ನೇದು ಇದ್ದಿದ್ರೆ ನಿನ್ಗೆ ಇಲ್ಲಿಂದಾನೆ ಬೀಸ್ತಿದೆ. ಕೋಪ ಮಾಡ್ತಾ ಬೇಡ ಬೇಬಿ, ಇವತ್ತು ಫುಲ್ ಎನರ್ಜಿಲಿ ಇದ್ದೀನಿ, ಬೇಗ ಬಾ. ಹೋಲಿ ಕಣೋ ನೀನು. ಬರ್ತೀನಿ. ಬಾ ಬಾ ಬಾ. ಅಕ್ಕ, ನಮ್ಮ ಮನೆ ಆಸ್ತಿ ಪಾಸ್ತಿ ಎಲ್ಲ ನಿಮ್ಮ ಅತ್ತಿಗೆದು, ಇದೆಲ್ಲ ನಮ್ಮ ತವ್ರ ಮನೆಯಿಂದ ಬಂದಿರೋದು ಅಂತ ಹೇಳ್ತಿದ್ದಲ್ಲ, ಅದ್ ನಿಜಾನಾ? ಯಾಕೆ ಆ ಪ್ರಶ್ನೆ ಸುಶೀಲಾ? ಏನಿಲ್ಲ ಅಕ್ಕ, ಬಟ್ಟೆ ಅಂಗಡಿಲಿ ನಡೆದಿದ್ದನ್ನ ನೋಡಿದ್ಮೇಲೆ ನನ್ಗೆ ಆಶ್ಚರ್ಯ ಆಗಿ ನನ್ನ ಕಣ್ಣನ್ನ ನನಗೆ ನಂಬಕ್ಕಾಗ್ತಿಲ್ಲ. ಅಷ್ಟು ದೊಡ್ಡ ಆಗರ್ಭ ಶ್ರೀಮಂತರು, ಅಷ್ಟು ದೊಡ್ಡ ಅಂಗಡಿ ಮಾಲೀಕರು, ನಿಮ್ಮ ಅತ್ತಿಗೆ ಕಾಲ್ ಕೆಳಗಡೆ ಕೂರೋದಂದ್ರೇನು? ಅವ್ರಿಗೆ ಅಷ್ಟು ಮರ್ಯಾದೆ ಕೊಡೋದಂದ್ರೇನು? ನನ್ನ ಅತ್ತಿಗೆ ಕರ್ಣನ ಸ್ತ್ರೀ ರೂಪ ಸುಶೀಲಾ. ಅವ್ರು ಬದುಕ್ದ ಹಾಗೆ ನಮಗ್ ಒಂದಿನಕ್ಕೂ ಬದುಕೋಕ್ಕಾಗಲ್ಲ. 10 ಜನ್ಮ ಎತ್ತಿ ಬಂದ್ರು ಅವಳ ಬಾಳನ್ನ ನಾವು ಬಾಳಕ್ಕಾಗೋದಿಲ್ಲ. ನಮ್ಮತ್ತಿಗೆ ಹಿಮಾಲಯದ ಎತ್ತರನೂ ನೋಡಿದಾಳೆ, ಪಾತಾಳಕ್ಕಿಂತ ಆಳನೂ ನೋಡಿದಾಳೆ. ಅಂಥ ಜೀವನ ನಮ್ಮತ್ತಿಗೆ ಇದು. ಅಕ್ಕ, ಈ ಹಿಂದೆ ಅವ್ರು ಹೇಗಿದ್ರು ಅನ್ನೋದು ಅಲ್ಲಿ ಇಲ್ಲಿ ನಾನು ಕೇಳಿರೋದಷ್ಟೇ, ಅದು ನಿನ್ ಬಾಯಿಂದ. ನಿಜವಾಗ್ಲೂ ಹಿಂದೆ ಏನ್ ನಡೆದಿತ್ತಕ್ಕ? ನಿಜ ಹೇಳು. ಹೇಳಲ್ಲ, ನಾನು ಯಾಕೆ ಹೇಳಬೇಕು? ಅವಳು ನಡೆಯೋ ದಾರಿನೇ ಎಲ್ಲಾನು ಹೇಳುತ್ತೆ. ಅವಳು ಏನೇನೆಲ್ಲ ನೋವು ಅನುಭವಿಸಿದ್ಲು, ಅವಳಿಗೇನಾಗಿತ್ತು ಅನ್ನೋದನ್ನ ಅವಳು ನಡೆಯೋ ದಾರಿನೇ ತಿಳಿಸತ್ತೆ. ಇನ್ನೊಂದು ವಿಷಯ ಸುಶೀಲಾ, ನಮ್ಮ ಅತ್ತಿಗೆ ಏನೇನು ಕಳ್ಕೊಂಡಿದ್ದಾಳೋ ಎಲ್ಲ ವಾಪಸ್ ಪಡ್ಕೋತಾಳೆ. ಆಸ್ತಿ ಮಾತ್ರ ಅಲ್ಲ, ಪ್ರೀತಿ, ಜನಗಳ ಪ್ರೀತಿ, ಮಕ್ಕಳ ಪ್ರೀತಿ ಎಲ್ಲಾನು ಪಡ್ಕೋತಾಳೆ. ಹಾಗಿದ್ರೆ ನಿಮ್ಮ ಅತ್ತಿಗೆ ನನ್ನ ಕಲ್ಪನೆಗೂ ಮೀರಿದ ದೊಡ್ಡ ವ್ಯಕ್ತಿ. ಹೌದು ಸುಶೀಲಾ, ನನ್ನ ಅತ್ತಿಗೆ ತುಂಬಾ ತುಂಬಾ ದೊಡ್ಡ ವ್ಯಕ್ತಿ. ಈಗ ನೀನೇನು ಅವಳ ಬಗ್ಗೆ ನೋಡಿದ್ಯಲ್ಲ, ಅದು ಬರೀ 100ರಲ್ಲಿ 1 ಮಾತ್ರ. ನೀನಿನ್ನೂ ನಮ್ಮ ಅತ್ತಿಗೆ ಬಗ್ಗೆ ತಿಳ್ಕೋಬೇಕಾಗಿರೋದು 99. ನನ್ನ ಅತ್ತಿಗೆ ನಿಗೂಢತೆ ನಿಧಿ ಇದ್ದ ಹಾಗೆ. ಆ ನಿಧಿ ರಹಸ್ಯ ಏನು ಅಂತ ಇನ್ನು ಸ್ವಲ್ಪ ದಿನಗಳಲ್ಲೇ ಎಲ್ರಿಗೂ ಗೊತ್ತಾಗತ್ತೆ. ಆದರೆ ಅದಕ್ಕೆ ಮಾರಿಗುಡಿ ಸಿದ್ಧವಾಗಿರಬೇಕು.
ಆ ರಹಸ್ಯನ ಒಪ್ಕೊಳ್ಳೋದು ಅಷ್ಟು ಸುಲಭ ಅಲ್ಲ. ಪ್ರಳಯ ಆದ್ರೂ ಆಗಬಹುದು. ಆಹಾ ಚಿನ್ನ ಬಾಳಲ್ಲಿ ಈ ರಾತ್ರಿ ಬರದು ಇನ್ನೆಂದು, ಈ ರಾತ್ರಿ ನಮಗಾಗಿಯೇ. ಬಾರೆ ಬಾರೆ ಸೀನನ ಸುಂದರಿ ಬಾರೆ. ಬಂದೆ ಬಂದೆ ಪಿಂಕಿಯ ಹುಡುಗನೆ ಬಂದೆ. ಬೇಬಿ ಇನ್ನೊಂದ್ ಮಾಡೋಣ. ನಾನು ಈ ಕಡೆ ಇನ್ನ ಸ್ಲೋ ಮೋಷನ್ ನಡ್ಕೊಬತ್ತೀನಿ, ನೀನ್ ಈ ಕಡೆ ಇನ್ನ ಸ್ಲೋ ಮೋಷನ್ ನೋಡ್ಕಬ. ಸೆಂಟರ್ ಬಂದು ತಾಪ್ಕೊಳ್ಳೋದ. ರೆಡಿ? 1 2 3. ಪಿಂಕಿ ಬೇಬಿ, ಸೀನಾ ಬೇಬಿ. ಸೀನಾ, ಈ ಲೊಕೇಶನ್ ಎಷ್ಟು ಚೆನ್ನಾಗಿದೆ ಅಲ್ವಾ? ಲೋಕೇಶ? ಯಾವನ ಲೋಕೇಶ? ಏಯ್ ಲೋಕೇಶ ಅಲ್ವಾ? ಲೊಕೇಶನ್. ಓ ಹಂಗಂದ, ಎಲ್ಲ ನಿನಗೋಸ್ಕರ ಕಣ್ ಬೇಬಿ. ಆದ್ರೂ ಸೀನಾ, ಹೋಟೆಲ್ ಇದ್ದಿದ್ರೆ ಚೆನ್ನಾಗಿರೋದಲ್ವಾ? ಇದು ಒಂಥರ ಹೋಟ್ಲೇನೆ ಬೇಬಿ. ನಾವು ತುಂಡೈಕ್ಲೆಲ್ಲ ಸೇರ್ಕೊಂಡಿದ್ದಕ್ಕೆ ಹೋಟ್ಲ್ ಅಂತ ಹೆಸರಿಟ್ಟಿದೀವಿ. ನೋಡಿಲಿ, ತಿನ್ನಕ್ಕೆ ಪಿಜ್ಜಾ, ಬರ್ಗರ್, ಕುಡಿಯಕ್ಕೆ ಜ್ಯೂಸು, ಒಳಗಡೆ ಹಾಸಿಗೆ, ಅದ್ರ ಮೇಲೆ ರೋಜಾ ಹೂವ, ಜೊತೆಗೆ ನಾನು. ಹೋಲಿ ಬೇಬಿ, ನಾನು ನೋಡೋಗ್ಬಿಟ್ಟು ಬಕೆಟ್ ಎತ್ಕೊ ಬರಲ್ಲ? ರಾಕೆಟಾ? ಯಾಕೆ? ಅದು ನೀನು ಹಾಕ್ಸಿ ನೀರ್ ಹಾಕ್ತಿದ್ಯಲ್ಲ, ಕರ್ಗೋಗ್ಬಿಟ್ರೆ ಅಂತ. ಏ ಅದೆಲ್ಲ ಏನು ಬೇಡ, ನಿನ್ ಕೈ ಹಿಡ್ಕೊಂಡು ಅಲ್ಲಿ ಕರ್ಕೊಂಡು ಕೂರು. ಅಯ್ಯೋ ಅಷ್ಟೇನಾ? ಬಾ, ಅದಕ್ಕಿರತ್ತೆ. ಮೇಡಮ್ ಪ್ಲೀಸ್ ಟೇಕ್ ಯುವರ್ ಸೀಟ್. ಮೊಬೈಲ್